ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಯಾಲ್ಕುಲೇಟ್ ದ ರಿಯಾಕ್ಷನ್ ಆಫ್ ದ ಬೀಮ್ ಲೋಡೆಡ್ ಆ್ಯಸ್ ಶೋನ್ ಬೈ ದ ಅನಾಲಿಟಿಕಲ್ ಮೆಥಡ್. ಸೊ ಇದನ್ನು ಡೈರೆಕ್ಟಾಗಿ ಅವರು ಫ್ರೀ ಬಾಡಿ ಡಯಾಗ್ರಾಮ್ ಆಗಿ ಕೊಟ್ಟಿರೋದ್ರಿಂದ ನಾವು ಅದರಿಂದ ಮುಂದೆ ಫರ್ದರ್ ಹೋಗ್ತಾ ಹೋಗೋಣ. ಸೊ ನೀವಿನ್ನೂ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಳೆ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಒಂದು 4-5 ಪ್ರಾಬ್ಲಮ್ನ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಬಗ್ಗೆ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನಾನು ಆಗಲೇ ಹೇಳ್ದಂಗೆ ಆಲ್ರೆಡಿ ಅವರು ಫ್ರೀ ಬಾಡಿ ಡಯಾಗ್ರಾಮ್ಸ್ ಅಂತಂದರೆ ರಿಯಾಕ್ಷನ್ಸನ್ನು ರಿಸಾಲ್ವ್ ಮಾಡಿ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಏನು ಮಾಡಬೇಕು, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ನಾವು ಮಾಡ್ತಾ ಹೋಗಬೇಕು. ಆದರೆ ನಾವು ನೋಡ್ತಾ ಹೋದರೆ ಯಾವುದೇ ಆರಿಥಾಂಟಲ್ ಫೋರ್ಸ್ ಇಲ್ಲ. ಆರಿಥಾಂಟಲ್ ಫೋರ್ಸ್ ಅಂದರೆ ಯಾವುದೇ ರೈಟ್ ಅಥವಾ ಲೆಫ್ಟ್ ಸೈಡ್ಗೆ ಹೋಗ್ತಿರುವಂಥ ಫೋರ್ಸಸ್ ಇಲ್ಲ. ಸೊ ಅದನ್ನು ನಾನು 0 ಅಂತಲೇ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಈಸ್ ಈಕ್ವಲ್ ಟು 0 ಅಂತ ನಾವು ನೋಡ್ತಾ ಹೋಗ್ಬೇಕು. ಸೊ ಸಮೇಷನ್ ಆಫ್ ಎಫ್ ಆಫ್ ವೈ ಈಸ್ ಈಕ್ವಲ್ ಟು 0 ಅಂತ ಅಂದರೆ ಎಲ್ಲ ವರ್ಟಿಕಲ್ ಫೋರ್ಸಸ್ಗಳನ್ನು ನಾನು ಕನ್ಸಿಡರ್ ಮಾಡಬೇಕು. ಅಂದರೆ ಮೇಲ್ಗಡೆ ಹೋಗ್ತಿರುವಂಥ ಫೋರ್ಸ್ ಅಥವಾ ಕೆಳಗಡೆ ಹೋಗ್ತಿರುವಂಥ ಫೋರ್ಸು. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಮೇಲ್ಗಡೆ ಹೋಗ್ತಿರುವಂಥ ಫೋರ್ಸಸ್ಗಳನ್ನ ಪಾಸಿಟಿವ್ ಮತ್ತು ಕೆಳಗಡೆ ಹೋಗ್ತಿರುವಂಥ ಫೋರ್ಸಸ್ಗಳನ್ನ ನಾನು ನೆಗೆಟಿವ್ ಅಂತ ಕೊಡ್ತಾ ಹೋಗ್ತೀನಿ. ಸೊ ನೀವು ವೈಸ್ ವರ್ಸ ಕೂಡ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಯಾವುದು, ಆರ್ ಎ. ಸೊ ಆರ್ ಎ ಹೇಗೆ ಹೋಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ. ಸೊ ನಾನು ಅದನ್ನು ಪಾಸಿಟಿವ್ ಆಗಿ ಬರೀತೀನಿ, ಆರ್ ಎ. ನೆಕ್ಸ್ಟ್ 30 ಕಿಲೋ ನ್ಯೂಟನ್. ಸೊ ನೆಕ್ಸ್ಟ್ ಏನಿದೆ, 30 ಕಿಲೋ ನ್ಯೂಟನ್ ಇದೆ. ಯಾವುದು ಇಲ್ಲಿ. ಸೊ ಅದು ಫೋರ್ಸ್ ಅಲ್ಲ, ಅದು ಮೊಮೆಂಟಮ್, ಡೈರೆಕ್ಟ್ ಮೊಮೆಂಟಮ್ ಕೊಟ್ಟಿರೋದ್ರಿಂದ ನಾವು ಅದನ್ನು ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ 60 ಕಿಲೋ ನ್ಯೂಟನ್. 60 ಕಿಲೋ ನ್ಯೂಟನ್ ಏನಾಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಸೊ ಅದನ್ನು ಮೈನಸ್ ಆಗಿ ತಗೊತೀನಿ. ನೆಕ್ಸ್ಟ್ ಆರ್ ಬಿ, ರಿಯಾಕ್ಷನ್ ಅಟ್ ಬಿ ಏನಾಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಪಾಸಿಟಿವ್ ಆರ್ ಎ. ಸೊ ಯಾವುದಕ್ಕೆ ಈಕ್ವೇಟ್ ಮಾಡಬೇಕು, ವಿಚ್ ಈಸ್ ಈಕ್ವಲ್ ಟು 0. ಸೊ ಇದನ್ನೊಂಚೂರು ರಿಸಾಲ್ವ್ ಮಾಡಿದ್ರೆ ಆರ್ ಬಿ, ಇದು ಆರ್ ಎ ಪ್ಲಸ್ ಆರ್ ಬಿ ಮೈನಸ್ 60 ಈಸ್ ಈಕ್ವಲ್ ಟು 0 ಆಯಿತು. ಸೊ ನನಗಿಲ್ಲಿ 2 ಅನ್ನೋನ್ಸ್ ಇದೆ. ಆರ್ ಎ ವ್ಯಾಲ್ಯೂ ಕೂಡ ಗೊತ್ತಿಲ್ಲ ನನಗೆ, ಆರ್ ಬಿ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಇದನ್ನು ಈಕ್ವೇಷನ್ 1 ಅಂತ ಕರಿತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಸಮೇಷನ್ ಆಫ್ ಮೂಮೆಂಟ್ ವಿಚ್ ಈಸ್ ಈಕ್ವಲ್ ಟು 0 ಅಂತ ಮಾಡಬೇಕು. ಸೊ ಯಾವುದಾದ್ರೂ ಒಂದು ರೆಫರೆನ್ಸ್ ಪಾಯಿಂಟ್ನ ತೊಗೊಳ್ಳಿ. ಸೊ ಐದರ್ ಎ ಅಥವಾ ಬಿ. ಸೊ ನಾನೇನು ಮಾಡ್ತೀನಿ, ರಿಯಾಕ್ಷನ್ ಅಟ್ ಎ ಇರುವಂಥ ಪಾಯಿಂಟನ್ನು ನಾನು ರೆಫರೆನ್ಸ್ ಪಾಯಿಂಟ್ ಆಗಿ ತೊಗೊತೀನಿ. ಸೊ ವಿತ್ ರೆಸ್ಪೆಕ್ಟ್ ಟು ಎ. ಸೊ ವಿತ್ ರೆಸ್ಪೆಕ್ಟ್ ಟು ಎ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ನಾವು ಇವಾಗ ಎನ ತೊಗೊಂಡಿದ್ದೀವಿ ಅಂದರೆ ಒಂದು ಕಾಮನ್ ಪಾಯಿಂಟಾಗಿ, ಅದಕ್ಕೆ ಬರ್ತಿರುವಂಥ ಫೋರ್ಸ್ ಆಗಲಿ ಅದರಿಂದ ಹೋಗ್ತಿರುವಂಥ ಫೋರ್ಸ್, ಅದರ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಆರ್ ಎ ಏನಾಗ್ತಾ ಇದೆ, ಪಾಯಿಂಟ್ ಎಗೆ ಹೋಗ್ತಾ ಇದೆ. ಸೊ ಏನಾಯಿತು, ಆರ್ ಎ ವ್ಯಾಲ್ಯೂ 0 ಆಯಿತು. ನೆಕ್ಸ್ಟ್ 30 ಕಿಲೋ ನ್ಯೂಟನ್ ಇದೆ. ಸೊ 30 ಕಿಲೋ ನ್ಯೂಟನನ್ನು ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ, ಮೊಮೆಂಟಮ್ ಏನಾದ್ರೂ ಕ್ಲಾಕ್ ವೈಸ್ ಇದೆ ಅಂದರೆ ರೈಟ್ ರೊಟೇಷನ್ ಇದ್ದರೆ ಅದನ್ನು ಪಾಸಿಟಿವ್, ಇಲ್ಲ ಅಂತ ಅಂದರೆ ಲೆಫ್ಟ್ ರೊಟೇಷನ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಅದನ್ನು ನಾನು ನೆಗೆಟಿವ್ ಅಂತ ತೊಗೊತಾ ಹೋಗ್ತೀನಿ. ಸೊ ರೈಟ್ ರೊಟೇಷನ್ ಅಂದರೆ ಕ್ಲಾಕ್ ವೈಸ್ ಅಂತ ಅಂದರೆ ಹೇಗಿರುತ್ತೆ, ಈ ಥರ ಇರುತ್ತೆ. ಸೊ ಇಲ್ಲಿ ನೋಡಿ, ಕ್ಲಾಕ್ ವೈಸ್ ರೊಟೇಷನ್ ಮತ್ತು 30 ಕಿಲೋ ನ್ಯೂಟನ್ ಎರಡೂ ಕೂಡ ಸೇಮ್ ಡೈರೆಕ್ಷನ್ನಲ್ಲಿ ಬರ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಅದನ್ನು ಪಾಸಿಟಿವ್ ಅಂತ ತೊಗೊತಾ ಹೋಗ್ತೀನಿ. ಸೊ ಏನಾಯಿತು, ಮೊಮೆಂಟಮ್ ಅಟ್ ಎ ಯಾವುದು, 30 ಕಿಲೋ ನ್ಯೂಟನ್. ಸೊ ಅದನ್ನು ಏನು ಮಾಡಬೇಕು, ಸೊ 30 ಕಿಲೋ ನ್ಯೂಟನ್ ಪರ್ ಮೀಟರ್ ಅಲ್ವಾ, ಅದನ್ನು ನಾನು ಡೈರೆಕ್ಟಾಗಿ ಬರೀಬೇಕು, 30. ನೆಕ್ಸ್ಟ್ 60 ಕಿಲೋ ನ್ಯೂಟನ್ ಏನಾಗ್ತಾ ಇದೆ, ಡೌನ್ ಸೈಡ್ ಬರ್ತಾ ಇದೆ. ಸೊ ಇದರ ಡೈರೆಕ್ಷನ್ ಮತ್ತು ಇದರ ಡೈರೆಕ್ಷನ್ ಎರಡೂ ಕೂಡ ಸೇಮ್ ಇದೆ. ಸೊ ನಾನೇನು ಮಾಡಬೇಕು, ಅದನ್ನು ಪ್ಲಸ್, ಎರಡೂ ಕೂಡ ಕೆಳಗಡೆ ಬರ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಡೌನ್ ಅಂತ ಬರೀತೀನಿ. ಸೊ ಪ್ಲಸ್ 60 ಇಂಟು ಅದಕ್ಕೆ ಡಿಸ್ಟೆನ್ಸ್ ಎಷ್ಟು, 2 + 2 4 ಇಂಟು 4. ನೆಕ್ಸ್ಟ್ ಮೈನಸ್ ಆರ್ ಬಿ, ಯಾಕಂತಂದರೆ ಕ್ಲಾಕ್ ವೈಸ್ ರೊಟೇಷನ್ ಹೀಗೆ ಬರ್ತಾ ಇದೆ, ಕ್ಲಾಕ್ ವೈಸ್ ರೊಟೇಷನ್ ಹೇಗೆ ಬರ್ತಾ ಇದೆ, ಹೀಗೆ ಬರ್ತಾ ಇದೆ. ಆದರೆ ಆರ್ ಬಿ ವ್ಯಾಲ್ಯೂ ಏನಾಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ. ಸೊ ಮೈನಸ್ ಆರ್ ಬಿ ಇಂಟು ಡಿಸ್ಟೆನ್ಸ್ ಎಷ್ಟು, ಆರ್ ಬಿಗೆ ಡಿಸ್ಟೆನ್ಸು 6. ಸೊ ನನಗೆ ಇದರ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ, ಸೊ ಫೈನಲ್ ನನಗೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದರೆ, ಸೊ ವ್ಯಾಲ್ಯೂ ನನಗೆ 330 ಮೈನಸ್ ಆರ್ ಬಿ ಇಂಟು 6 ಅಂತ ಬರುತ್ತೆ. ಸೊ ಇದನ್ನು ನಾನು 0ಗೆ ಈಕ್ವೇಟ್ ಮಾಡಬೇಕಿತ್ತು. ಸೊ 0 ಆಯಿತು. ಸೊ ಇವಾಗ ಏನಾಗುತ್ತೆ ಅಂತಂದರೆ 330 ಆರ್ ಬಿನ ಆ ಕಡೆ ತಗೊಂಡೋಗ್ತೀನಿ. ಏನಾಯಿತು, ಆರ್ ಬಿ ಇಂಟು 6. ಸೊ ಇವಾಗ ಆರ್ ಬಿ ಈಸ್ ಈಕ್ವಲ್ ಟು
330 ಡಿವೈಡೆಡ್ ಬೈ 6. ಸೊ ಇದರ ವ್ಯಾಲ್ಯೂ ಏನು ಬರುತ್ತೆ, 55 ಕಿಲೋ ನ್ಯೂಟನ್. ನನಗೆ ಯಾವುದ್ರ ವ್ಯಾಲ್ಯೂ ಬಂತು, ಆರ್ ಬಿ ವ್ಯಾಲ್ಯೂ ಬಂತು. ಸೊ 1 ಅನ್ನೋನಿನ ವ್ಯಾಲ್ಯೂ ಬಂತು. ಸೊ ಇವಾಗ ಏನು ಮಾಡ್ತೀನಿ, ಅದೇ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆರ್ ಎ ವ್ಯಾಲ್ಯೂ ಗೊತ್ತಿಲ್ಲ, ಆದರೆ ಆರ್ ಬಿ ವ್ಯಾಲ್ಯೂ ಏನು ಬಂತು, 55 ಕಿಲೋ ನ್ಯೂಟನ್ ಬಂತು, ಮೈನಸ್ 60 ವಿಚ್ ಈಸ್ ಈಕ್ವಲ್ ಟು 0. ಸೊ ಆರ್ ಎ ಏನಾಗುತ್ತೆ, ಮೈನಸ್ 60 ಪ್ಲಸ್ 55 ಅಂತ ಅಂದರೆ ಮೈನಸ್ 5 ಕಿಲೋ ನ್ಯೂಟನ್ ವಿಚ್ ಈಸ್ ಈಕ್ವಲ್ ಟು 0. ಸೊ ಆರ್ ಎ ವ್ಯಾಲ್ಯೂ ಏನಾಗುತ್ತೆ, 5 ಕಿಲೋ ನ್ಯೂಟನ್. ಅವ್ರೇನಂತ ಹೇಳಿದರು, ಅನಾಲಿಟಿಕಲ್ ಮೆಥಡನ್ನು ಯೂಸ್ ಮಾಡಿಕೊಂಡು ರಿಯಾಕ್ಷನ್ಸ್ನ ಫೈಂಡ್ ಮಾಡಿ ಅಂತ. ಸೊ ಆರ್ ಎ ಮತ್ತು ಆರ್ ಬಿ ಎರಡರ ವ್ಯಾಲ್ಯೂ ಕೂಡ ಫೈಂಡ್ ಮಾಡಿದ್ದೀವಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.